श्रीगुरुभ्यो नमः। कान्ताय कल्याणगुणैकधाम्नेन पद्युनाथप्रतिमप्रभाय नारायणायाखिलकारणाय ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ನವಮ ಸರ್ಗದಲ್ಲಿ 22ನೇ ಶ್ಲೋಕ. ಅಪ್ರಮೇಯಮತಿಶಾಸ್ತ್ರಮೀದೃಶಂ ಯಸ್ತ್ಯಜತ್ಯುಪನತಂ ಸುದುರ್ಲಭಂ ತಸ್ಯ ತುಲ್ಯಮತಿರೇಷ ದುರ್ಜನೋ ನಾಥವಾಸ್ಯ ಸದೃಶೋಸ್ತಿ ನೀಚದೀಃ. ಅಪ್ರಮೇಯಮತಿಶಾಸ್ತ್ರಂ ಈದೃಶಂ ಯಹ ತ್ಯಜತಿ ಉಪನತಂ ಸುದುರ್ಲಭಂ ತಸ್ಯ ತುಲ್ಯಮತಿಃ ಏಷಃ ದುರ್ಜನಃ ನ ಅಥವಾ ಅಸ್ಯ ಸದೃಶೋಸ್ತಿ ನೀಚದೀಹಿ. ಹಾಗೆ ಅಂದ್ರೆ ಏವಂ ದೃಷ್ಟಾಂತಂ ಅಭಿದಾಯ ಧಾರ್ಷ್ಟಾಂತಿಕಮಾಹ ಅಪ್ರಮೇಯಮಿತಿ. ಅಂದ್ರೆ ನಿನ್ನೆ ನೋಡಿದ್ದೀವಿ, ಮಧ್ಯಗೇಹ ಭಟ್ಟರು ಅಂದ್ರೆ ಶೋಭನ ಭಟ್ಟರು ಆಚಾರ್ಯರ ಭಾಷ್ಯವನ್ನ ಶ್ರವಣ ಮಾಡಿ ಸಭೆಗಳಲ್ಲಿ ಆಚಾರ್ಯರು ತಿಳಿಸಿಕೊಟ್ಟ ಯುಕ್ತಿಗಳನ್ನ ಉಪಯೋಗಿಸಿ ಪರವಾದಿಗಳನ್ನ ನಿಗ್ರಹ ಮಾಡಿ ಒಂದು ವಿಚಾರವನ್ನ ತಿಳಿಸಿದರು. ಹಾಗೆ ಅಂತ ಅದೇನು ವಿಚಾರ ಹಾಗೆಂಬುದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಮೊದಲು ಒಂದು ದೃಷ್ಟಾಂತ ಕೊಟ್ರು. ಒಂದು ಸುಣ್ಣ ಮಾರಾಟ ಮಾಡತಕ್ಕ, ಸುಣ್ಣವನ್ನ ವ್ಯಾಪಾರ ಮಾಡತಕ್ಕ ಒಬ್ಬ ಅವನಿಗೆ ಒಂದು ಬಲಮುರಿ ಶಂಖ ಸಿಕ್ತು. ಅದನ್ನ ತೆಗೆದು ಅವನು ಕುಟ್ಟಿ ನೋಡ್ತಾನೆ, ಅದನ್ನ ಕುಟ್ಟಿ ಏನಾದ್ರು ಉಪಯೋಗ ಮಾಡಿಸ್ಕೋಬಹುದಾ ಹಾಗೆ ಅಂತ. ಆದ್ರೆ ಎಷ್ಟು ಕುಟ್ಟಿದ್ರೂ ಕೂಡ ಅದು ಶಂಖ ಗಟ್ಟಿ ಇದೆ, ಮುರಿಯಕ್ಕಾಗಿಲ್ಲ. ಅದರಿಂದ ಇದು ಉಪಯೋಗಕ್ಕೆ ಬಾರದು ಹಾಗೆ ಅಂತ ಬಿಸಾಕ್ಬಿಟ್ಟು ಹೋದ ಹಾಗೆ ಅಂತ ನೋಡಿದೀವಿ. ಇದರಿಂದ ಏನು ತಿಳಿಸಿದಂತೆ ಆಯ್ತು? ನಿನ್ನೆ ನೋಡಿ ಅವರು ಪ್ರಶ್ನೆಯವರು ಕೂಡ ಮಾಡಿದ್ರು, ಇಂದಿರಾ ಅವರು. ಏನಿದು, ಇದರಿಂದ ಏನ್ ತಿಳಿಸಿದಂತೆ ಆಯ್ತು ಹಾಗೆಂದ್ರೆ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಪ್ರಮೇಯ ಮತಿ ಯಹ ಪುರುಷಃ ಉಪನತಂ ಸಂಸರ್ಗಾದಿವಶ ಸತ್ಸಂಸರ್ಗಾದಿವಶಾತ್ ಪ್ರಾಪ್ತಂ ಸುದುರ್ಲಭಂ ಭಾಗ್ಯರಹಿತಾನಾಂ ಅತಿ ದುರ್ಲಭಂ ಈದೃಶಂ ಪ್ರದಕ್ಷಿಣಾವರ್ತ ಶಂಖ ಸದೃಶಂ. ಯಾವ ಪುರುಷನು ಸಜ್ಜನರ ಸಂಘದಿಂದ ದೊರೆಯತಕ್ಕದ್ದು, ಭಾಗ್ಯ ಪುಣ್ಯ ಇಲ್ಲದವರಿಗೆ ಸಿಗದು ಅಂಥದ್ದು, ಅದು ಬಲಮುರಿ ಶಂಖದಂತೆ. ಆಚಾರ್ಯರ ಶಾಸ್ತ್ರವೂ ಹಾಗೆ, ಅದು ಎಲ್ಲರಿಗೂ ಸಿಗತಕ್ಕದ್ದಲ್ಲ. ಸಜ್ಜನರ ಸಂಘದಿಂದ ಪುಣ್ಯ ವಶದಿಂದ ಆಚಾರ್ಯರ ಶಾಸ್ತ್ರ ಎರಡು ಮಾತು ಕಿವಿಯಲ್ಲಿ ಬೀಳುತ್ತದೆ. ಅದು ಬಲಮುರಿ ಶಂಖವು ಅದೇ ತರ. ಅಂತ ಅಪ್ರಮೇಯ ಮತಿ ಯಸ್ಯ ಪೂರ್ಣಪ್ರಜ್ಞಸ್ಯ ಶಾಸ್ತ್ರಂ ತ್ಯಜತಿ. ಅಂತ ಪೂರ್ಣಪ್ರಜ್ಞರ ಶಾಸ್ತ್ರವನ್ನ ಯಾರು ಬಿಟ್ಟು ಹೋಗ್ತಾನೆ ನೋಡಿ, ಅವನು ಬಲಮುರಿ ಶಂಖ, ಅದು ಮಹಾಪುಣ್ಯದಾಯಕ, ಅದನ್ನ ಬಿಸಾಕ್ಬಿಟ್ಟು ಹೋಗ್ಬಿಟ್ಟ. ಅದೇ ರೀತಿಯಾಗಿ ಮಧ್ವಾಚಾರ್ಯರ ಶಾಸ್ತ್ರವನ್ನ ಇದೇನು ಉಪಯೋಗ ಇಲ್ಲ ರೀ, ಇದು ಈ ಶಾಸ್ತ್ರ ಮಧ್ವಶಾಸ್ತ್ರ ಏನು ಉಪಯೋಗ ಇಲ್ಲ ಅಂತ ಯಾರು ಅದನ್ನ ತ್ಯಾಗ ಮಾಡಿ ಹೋಗ್ತಾರೆ. ಪುರುಷಾರ್ಥಪ್ರದವಾದದ್ದು ಯದ್ಯಪಿ ಮಧ್ವಶಾಸ್ತ್ರ ಅಂದ್ರೆ ಅದು ಪುರುಷಾರ್ಥಪ್ರದ ಅಂತ ಮಧ್ವಶಾಸ್ತ್ರವನ್ನು ಬುದ್ಧಿಯ ಪರಿತ್ಯಜತಿ, ಮನಸ್ಸಿನಿಂದ ಬುದ್ಧಿಯಿಂದ ಇದು ನನಗೆ ಉಪಯೋಗ ಇಲ್ಲ ಅಂತ ಯಾರು ಪರಿತ್ಯಾಗ ಮಾಡ್ತಾರೆ, ಏಷಃ ದುರ್ಜನಃ, ಅವನು ದುರ್ಜನ ಅಂತ ತಿಳ್ಕೋಬೇಕು. ಮಧ್ವಶಾಸ್ತ್ರವನ್ನ ಗ್ರಹಣ ಮಾಡದೇ ಇದ್ದವರು ದುರ್ಜನರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಶಂಕಂ ತ್ಯಕ್ತವತಃ, ಅದು ಹೇಗೆ ಶಂಕವನ್ನ ಬಿಟ್ಟನೋ ಅದೇ ತರ. ತುಲ್ಯಮತಿ, ಅದಕ್ಕೆ ಸದೃಶನಾದವ ಇವನು ಕೂಡ. ಬಲಮುರಿ ಶಂಕವನ್ನು ಯಾರಿಗೆ ಬಿಟ್ಟು ಹೋಗ್ತಾರೆ? ಅದೇ ತರ ಹಾಗೆಂತ ಅದನ್ನ ಬೇಕಾದ್ರೂ ಒಪ್ತಾರೆ ಏನೋ, ಬಲಮುರಿ ಶಂಕವನ್ನು ಯಾರ್ಯಾರು ಬಿಟ್ಟು ಹೋಗ್ತಾರ್ರಿ ಹಾಗೆಂತ. ಆದ್ರೆ ಮಧ್ವಶಾಸ್ತ್ರವನ್ನು ಬಿಡಬಹುದು ಅಂತ ವಾದ ಮಾಡ್ತಾರೋ ಏನೋ. ಮಧ್ವಶಾಸ್ತ್ರವನ್ನು ಯಾರಿಗೆ ಬಿಡ್ತಾರೆ? ಅದು ಬಲಮುರಿ ಶಂಕ ಬಿಟ್ಟಂಗೆ ಇದು. ಅಥವಾ ಇತಿ ಪಕ್ಷಾಂತರ ಸೂಚಕಂ ಅಸ್ಯ ಮಧ್ವಶಾಸ್ತ್ರಂ ತ್ಯಜತಃ ಸದೃಶಃ ನೀಚದೀಹಿ ನಿಕೃಷ್ಟ ಬುದ್ಧಿ ನಾಸ್ತಿ. ಈ ಮಧ್ವಶಾಸ್ತ್ರವನ್ನ ಯಾರು ಬಿಡ್ತಾರೆ ಅವ್ರಿಗಿಂತ ನೀಚ ಬುದ್ಧಿ ಉಳ್ಳವ ಮತ್ತೊಬ್ಬ ಇಲ್ಲ. ನೋಡಿ, ಶೋಭನ ಭಟ್ಟರ ಪ್ರಕಾರ ಇಬ್ಬರು ಇದ್ದಾರೆ. ಮಧ್ವಶಾಸ್ತ್ರ ಬಿಟ್ಟವರು, ಬಲಮುರಿ ಶಂಕವ ಬಿಟ್ಟವ, ಉಪಯೋಗ ಇಲ್ಲ ಅಂತ ಅದನ್ನ ಬಿಟ್ಟು ಹೋದವ. ಇವರಲ್ಲಿ ಯಾರು ಮಹಾಹೀನರು ಹಾಗೆಂದ್ರೆ ಶಂಕವನ್ನ ಬಿಟ್ಟವ ಅಲ್ಲವಂತೆ, ಮಧ್ವಶಾಸ್ತ್ರವನ್ನ ಬಿಟ್ಟಿದ್ದಾನೆ ನೋಡಿ, ಅವನಂತ ನೀಚ ಬುದ್ಧಿ ಉಳ್ಳವ ಮತ್ತೊಬ್ಬ ಇಲ್ಲ ಹಾಗೆ. ಅದು ಇನ್ನೊಂದು ಅರ್ಥ ಅಂತ ಎರಡು ಅರ್ಥವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.
ಅಂದ್ರೆ ಶಂಕವನ್ನ ಬಿಟ್ಟವನಂತೆ ಇವನ ಮತಿ ಇರುತ್ತದೆ, ಮಧ್ವಶಾಸ್ತ್ರ ಬಿಟ್ಟವನ ಬುದ್ಧಿಯು ಅಂತದ್ದೇ ಅಂತ ಒಂದು. ಎರಡನೆಯದು, ಮಧ್ವಶಾಸ್ತ್ರವನ್ನ ಬಿಟ್ಟವ ಇನ್ನೂ ಭಾರಿ ದಡ್ಡ ಅಂತ ಅರ್ಥ. ಆ ಅರ್ಥದಲ್ಲೂ ಹೇಳಿಕ್ ಬರ್ತದೆ ಅಂತ ಒಟ್ಟು. ಕೋಪಿತಂ ಗುಣ ವಿಶೇಷ ವಿಚ್ಚ ವಿಕ್ರೀಯ ಭೂರಿ ಧನಮಾಪ ಪೂರುಷಃ ನಹ್ಯನರ್ಘ್ಯ ಗುಣಮೂಲ್ಯಮಾಪ್ಯತೆ ಭಾಗ್ಯದೈವಮಿಹ ಯೋಗ್ಯತಾನುಗಂ. ಕಹ ಅಪಿ ತಂ ಗುಣವಿಶೇಷವಿತ್ ಚ ವಿಕ್ರೀಯ ಭೂರಿ ಧನಮಾಪ ಪೂರುಷಃ ನಹಿ ಅನರ್ಘ್ಯ ಗುಣಮೂಲ್ಯಂ ಆಪ್ಯತೆ ಭಾಗ್ಯದೈವಂ ಇಹ ಯೋಗ್ಯತಾನುಗಂ. ಇನ್ನೊಂದು, ಇದು ಮೊದಲನೇ ಕ್ಯಾಟಗರಿ ಹೇಳಿರು. ಒಟ್ಟು 3 ಕ್ಯಾಟಗರಿ ಹೇಳ್ತಾರೆ. 3 ಕ್ಯಾಟಗರಿಯಾದ ಜನರಿದ್ದಾರೆ, ನಾವು ನೋಡ್ತೀವಿ ನೋಡಿ. ಸಾತ್ವಿಕರು, ರಾಜಸರು, ತಾಮಸರು ಹಾಗೆಂತ. ಈ ಮೊದಲನೇ ಕ್ಯಾಟಗರಿ ತಾಮಸ ಬುದ್ಧಿ ಅಂತ ಅದನ್ನ ಹೇಳಿದ್ರು. ಇನ್ನು ರಾಜಸ ಬುದ್ಧಿ ಅವರು ಏನ್ ಮಾಡ್ತಾರೆ? ರಾಜಸ ಬುದ್ಧಿ ಅವರಿಗೆ ದುಡ್ಡು ಪ್ರಧಾನ. ದುಡ್ಡು ಬೇಕು ಅಂತ ಇರ್ತಾರೆ. ಅವರ ಕಥೆಯನ್ನ ಹೇಳ್ತಾ ಇದ್ದಾರೆ. ಹಿ ಯಸ್ಮಾತ್, ಯಾವ ಕಾರಣದಿಂದ ನ ವಿದ್ಯತೆ ಅರ್ಘ ಮೌಲ್ಯಂ ಯಸ್ಯ ಅನರ್ಘ. ಆ ಶಂಕ ಇದೆ ನೋಡಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗ್ತದ? ಅನರ್ಘ ಅಂದ್ರೆ ಇಷ್ಟು ಅಂತ ಬೆಲೆ ಕಟ್ಟಕ್ಕಾಗಲ್ಲ. ನೋಡಿ, ಸಾಲಿಗ್ರಾಮವೂ ಅಷ್ಟೇ. ಅದಕ್ಕೆ ಸಾಲಿಗ್ರಾಮ ದುಡ್ಡು ಕೊಟ್ಟು ತೆಗಿಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅದಕ್ಕೆ ಬೆಲೆ ಕಟ್ಟಕ್ಕಾಗ್ತೇನ್ರಿ? ಅದಕ್ಕೆ ಶಂಕಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ, ಹಂಗಂದ್ರೆ ಸಾಲಿಗ್ರಾಮಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ, ಇನ್ನೇನ್ ಹೇಳೋದು? ಆದ್ರೂ ಅದೇನೋ ಈಗ ಒಂದು ಕ್ರಮ ಬಂದ್ಬಿಟ್ಟಿದೆ ನಮಗೆ, ಸಾಲಿಗ್ರಾಮ ದುಡ್ಡು ಕೊಟ್ಟು ತೆಗೆಯೋದು ಅಂತ. ದೇವರಿಗೆ ದುಡ್ಡು ಕೊಡಕ್ಕಾಗ್ತದ? ಅದು ಅವರಿಗೆ ದಾನ ಮಾಡಬೇಕು. ಸಾಲಿಗ್ರಾಮ, ಶಂಖ ಇತ್ಯಾದಿಗಳೆಲ್ಲ ಹೊರತು ಪೂಜೆ ಅಥವಾ ದಾನ ಮಾಡಿ ಸತ್ತಾರ ದಾನ ಮಾಡಬೇಕು. ಅದನ್ನ ಬಿಟ್ಟು ಅಲ್ಲ, ಅದನ್ನ ಮೌಲ್ಯತೆ ಅದು ಗುಣದ ವಿಶೇಷ ಲಕ್ಷಣ ಇದು ಗೊತ್ತಿದೆ. ಸುಡೋ ಶಂಕ ಯಾವುದೋ ತಿಳಿದು ಅದನ್ನ ಮಾರಾಟ ಮಾಡಿ ವಿಕ್ರಿಯ ರಾಜನಿಗೆ ಯಾರಿಗೂ ಅದನ್ನ ಮಾರಾಟ ಮಾಡಿ ಭೂರಿ ಧನ ಮಾಪ ಅಪರಿಮಿತವಾದ ಹಣವನ್ನ ಸಂಪಾದನೆ ಮಾಡಿದ. ತಥಾ ಹಿ ಇಹಲೋಕೆ ಭಾಗ್ಯಸ್ಯ ಅದೃಷ್ಟ ವಿಶೇಷಸ್ಯ ನಿಯಾಮಕಂ ದೈವತಂ ಭಾಗ್ಯದೇವಂ ಯೋಗ್ಯತಾನುಗಂ. ಪುರುಷ ಯೋಗ್ಯತಾನುಸಾರಿ ಪುರುಷಸ್ಯ ಯೋಗ್ಯತಾನುಸೃತ್ಯ ಫಲಂ ದದಾತಿ. ನೋಡಿ, ಶಂಕವನ್ನ ಶಂಕರಿಗೂ ಬಿಟ್ಟು ಹಾಗೆ ಹೋರಾಟ ಮಾಡಿ ಯೋಗ್ಯತೆ ಕೂಡ ಬರ್ತದೆ. ಅದಕ್ಕೆ ತಕ್ಕ ಬರ್ತದೆ. ಶಂಕವನ್ನು ದುಡ್ಡು ಇತ್ತು ಅವನಿಗೆ. ಅಷ್ಟೇ ಮೂಲ್ಯ ಅದು ಪುರುಷ ಯೋಗ್ಯತೆ ತಕ್ಕಂತೆ ಕೊಡದೆ. ರಾಜಸ ಗುಣಬುದ್ಧಿ ಉಳ್ಳವರ ದೃಷ್ಟಾಂತ ದಾಷ್ಟಾಂತಿಕವನ್ನ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ವ್ಯಕ್ತಮುನ್ನತಿ ಮಿತೋಪ್ಯಯಂ ಜನಸ್ತಸ್ಯ ಯನ್ನ ಲಭತೆ ಕಿಲಂ ಫಲಂ ಸ್ತೋಕಮಾನಸತಯಾ ತತೋ ವ್ರಜೇ ತಸ್ಯ ಹಂತ ಪುರುಷಸ್ಯ ತುಲ್ಯತಾಂ. ಅಯಂ ವ್ಯಕ್ತಂ ಉನ್ನತಿಂ ಇತಃ ಅಪಿ ಅಯಂ ಜನಃ ತಸ್ಯ ಯತ್ ನ ಲಭತೆ ಅಖಿಲಂ ಫಲಂ ಸ್ತೋಕಮಾನಸತಯಾ ತತಃ ವ್ರಜೇ ತಸ್ಯ ಹಂತ ಪುರುಷಸ್ಯ ತುಲ್ಯತಾಂ. ಅಯಂ ಜನಃ ಆತ್ಮನಃ ಏವ ಪರೋಕ್ಷತೆಯ ನಿರ್ದೇಶಃ. ಅಹಂ ಇತಿ ಯಾವತ್
ವ್ಯಕ್ತಂ ಸಮ್ಯಕ್ ಸ್ವಯೋಗ್ಯತಾನುಸಾರೇಣ ಉನ್ನತಿಂ ಜ್ಞಾನಭಕ್ತ್ಯಾದಿ ಗುಣೈಃ ಆಧಿಕ್ಯಂ ಇತೋಪಿ ಪ್ರಾಪ್ತವಾನ್ ಅಪಿ ಸನ್ ಸ್ತೋಕಂ ಸ್ವಲ್ಪಂ ಮಾನಸಂ ಜ್ಞಾನಂ ಯಸ್ಯ ತಸ್ಯ ಭಾವ ತಥಾತಯ ಸ್ವಲ್ಪ ಬುದ್ಧಿತಯ ಇತ್ಯರ್ಥ. ಅಲ್ಪ ಬುದ್ಧಿ ಉಳ್ಳವರು. ಅಂದ್ರೆ ಇದು ಮಹತ್ವವಾದದ್ದು ಅಂತ ಗೊತ್ತಿದೆ, ಮಧ್ವಶಾಸ್ತ್ರ ಮಹತ್ವಪೂರ್ಣವಾದದ್ದು ಅಂತ ಗೊತ್ತಿದೆ. ಆದರೆ ಅವರ ಬುದ್ಧಿ ಅಲ್ಪವಾದದ್ದು, ಮಹತ್ತರವಾದದ್ದು ಅಂತ ಅಷ್ಟೇ ಗೊತ್ತಿದೆ ಅವರಿಗೆ. ಅದನ್ನ ಇಟ್ಟು ಹೇಗೆ ಉಪಯೋಗ ಮಾಡಿ ಹೇಗೆ ಸಾಧನೆ ಮಾಡ್ಕೋಬೇಕು ಅದರಲ್ಲಿ ಶ್ರದ್ಧೆ ಇಲ್ಲ ಅವರಿಗೆ. ಅದರಿಂದ ಅಲ್ಪಬುದ್ಧಿ ಅಂತ ಹೇಳ್ತಾರೆ. ಅಂತ ಜನರು ಅಂದ್ರೆ ರಾಜಸರು ಅಂತ. ಅದೇ ತಸ್ಯ ಶ್ರೀ ಮಧ್ವಶಾಸ್ತ್ರಸ್ಯ, ಈ ಮಧ್ವಶಾಸ್ತ್ರ ಅವರಿಗೆ ಬಂತು ಅಂತ ಇಟ್ಟುಕೊಳ್ಳಿ, ಯಾವುದೋ ಪುಣ್ಯದಿಂದ ಬಂತು ಅವರಿಗೆ. ತಸ್ಯ ಮಧ್ವಶಾಸ್ತ್ರಸ್ಯ ಅಖಿಲಂ ಸಂಪೂರ್ಣ ಫಲಂ ಜ್ಞಾನಸ್ಯ ಲಕ್ಷಣ ಫಲಂ ನ ಲಭತೆ. ಈ ಮಧ್ವಶಾಸ್ತ್ರದಿಂದ ಏನೇನು ಫಲ ಪಡೀಬಹುದೋ ಅದೆಲ್ಲವನ್ನು ಪಡೆಯೋದಿಲ್ಲ ಅವರು. ಮತ್ತೆ ಯತಃ ತತ್ ತಸ್ಮಾತ್ ತಸ್ಯ ಶಂಕ ವಿಕ್ರಯಣೇನ ಭೂರಿಧನಮಾಪ್ತವತಃ ಪುರುಷಸ್ಯ ತುಲ್ಯತಾಂ ವ್ರಜೇ ಅಂತ ಹರ್ಷೆ. ಅದು ಹೇಗೆ ಶಂಕವನ್ನ ಮಾರಾಟ ಮಾಡಿ, ಅದು ಪೂರ್ಣ ಫಲ ಅಲ್ಲ. ಶಂಕವನ್ನ ಮಾರಾಟ ಮಾಡಿ ದುಡ್ಡು ಪಡೆಯೋದು ಶಂಕದ ಪೂರ್ಣ ಫಲ ಅಲ್ಲ, ಅದಕ್ಕಿಂತ ಹೆಚ್ಚು ಫಲ ಕೊಡತಕ್ಕದ್ದು. ಅದನ್ನ ಮಾರಾಟ ಮಾಡಿ ಹೇಗೆ ದುಡ್ಡು ಪಡೆದನು, ಅದೇ ತರ ಮಧ್ವಶಾಸ್ತ್ರ ಶ್ರೇಷ್ಠವಾದದ್ದು ಅಂತ ತಿಳಿದು ಅದನ್ನ ದುಡ್ಡಿಗಾಗಿ ಪ್ರವಚನ ಅದು ಪಾಠ ಅಂತ ದುಡ್ಡಿಗಾಗಿ ಅದನ್ನ ವಿನಿಯೋಗ ಮಾಡಿದರೆ ಆ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಂಡಂತೆ, ಧನಕ್ಕಾಗಿ ಮಧ್ವಶಾಸ್ತ್ರ ಉಪಯೋಗಿಸ್ಕೊಂಡಂತೆ ಆಗ್ತದೆ. ಅದರ ಅರ್ಥ ಮಧ್ವಶಾಸ್ತ್ರ ಓದಿದ್ರೆ ಹಣ ಬರುತ್ತದೆ, ಆದ್ರೆ ಹಣವನ್ನು ಕೊಡೋದು ಅಷ್ಟೇ ಅದರ ಮುಖ್ಯ ಫಲ ಅಲ್ಲ. ಇಹಪರ ಗತಿ ನೀನೇ ಇಂದಿರಾರಮಣ ಅಂತ ಹೇಳ್ತಾರೆ ನೋಡಿ. ಅದು ಇಹಲೋಕದ ಸುಖಕ್ಕೂ ಕಾರಣವಾಗ್ತದೆ, ಪರಲೋಕದ ಸಂಪತ್ತನ್ನು ತಂದು ಕೊಡುತ್ತದೆ. ಅಂತಹ ಮಹಿಮೆ ಉಳ್ಳದ್ದದು. ಆದ್ರೆ ಅಲ್ಪಬುದ್ಧಿ ಉಳ್ಳವರು ಕೇವಲ ಲೌಕಿಕ ಸುಖಕ್ಕಾಗಿ ಅದನ್ನ ಬಳಸ್ತಾರೆ ಹಾಗಂತ ಹೇಳ್ತಾರೆ. ಇದು ರಾಜಸ ಜನರ ಒಂದು ಬುದ್ಧಿ ಪ್ರವೃತ್ತಿ ಹೀಗಿರುತ್ತದೆ ಹಾಗೆ ಅಂತ. ಇನ್ನು ಸಾತ್ವಿಕ ಜನರು ಅದಕ್ಕೆ ಏನು ದೃಷ್ಟಾಂತ ಕೊಡ್ತಾರೆ ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.